ಬಳ್ಳಾರಿಯಲ್ಲಿ ಕಡತ ವಿಲೇವಾರಿ ಮಾತ್ರ ದಾವಣಗೆರೆಯಲ್ಲಿ ಎಡವಟ್ಟು ಮಾಡಿ ಲಾಕ್ ಆದ ಕೆಐಎಡಿಬಿ ಅಧಿಕಾರಿ ಬಳ್ಳಾರಿಗೆ ಬಾರದೆ ದಾವಣಗೆರೆ ಮನೆಯಲ್ಲೇ ಕಡತ ವಿಲೇವಾರಿ ಮಾಡ್ತಾ ಇದ್ದಂತ ಅಧಿಕಾರಿ ಈಗ ಲಾಕ್ ಆಗಿರೋದು. ಕೆಲಸ ಬಳ್ಳಾರಿಯಲ್ಲಿ, ಬಟ್ ಕಡತಗಳ ವಿಲೇವಾರಿ ಮಾತ್ರ ದಾವಣಗೆರೆಯಲ್ಲಿರುವಂತ ತಮ್ಮ ನಿವಾಸದಲ್ಲೇ ಆಗ್ತಾ ಇತ್ತು. ಎಡವಟ್ಟು ಮಾಡಿ ಈಗ ಲಾಕ್ ಆಗಿರೋದು ಕೆಐಎಡಿಬಿ ಅಧಿಕಾರಿ. ಬಳ್ಳಾರಿಗೆ ಬರ್ತಾ ಇರಲಿಲ್ಲ, ದಾವಣಗೆರೆಯ ಮನೆಯಲ್ಲೇ ಎಲ್ಲಾ ಕೆಲಸಗಳು ಮಾಡ್ಕೊಳ್ತಾ ಇದ್ರು. ಇಂಜಿನಿಯರ್ ಶ್ರೀಧರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿತ್ತು. ಕಚೇರಿ ಕಡತವನ್ನ ಮನೆಗೆ ತೆಗೆದುಕೊಂಡು ಹೋಗುವಂತಿಲ್ಲ ಅನ್ನುವಂತ ನಿಯಮ ಇದೆ. ಹಾಗಿದ್ರೂ ಕೂಡ ಕಡತಗಳನ್ನ ಕದ್ದು ಮುಚ್ಚಿ ಮನೆಗೆ ತರಿಸ್ಕೊಳ್ತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಕಾರಲ್ಲಿ ತೆಗೆದುಕೊಂಡು ಹೋಗ್ತಿದ್ದಂತ ಕಡತ ತಡೆದಿದ್ದಾರೆ ಸಾರ್ವಜನಿಕರು. ಎಲ್ಲಾ ಕಡತಗಳನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಜನರು. ಕೆಲಸ ಎಲ್ಲಿದೆಯೋ ಅಲ್ಲೇ ಹೋಗಿ ಮಾಡ್ಬೇಕು. ಅದನ್ನ ಬಿಟ್ಟು ಆಫೀಸಲ್ಲಿರುವಂತ ಕಡತಗಳನ್ನ ಮನೆಗೆ ತರಿಸ್ಕೊಳ್ಳೋದಾಗ್ಲಿ ಅಥವಾ ನೀವೇ ಮನೆಗೆ ತೆಗೆದುಕೊಂಡು ಹೋಗಿ ಕೆಲಸ ಮಾಡ್ತೀರಾ ಅಂದ್ರೆ ಆ ತರ ರೂಲ್ಸ್ ಇಲ್ಲ. ಬಟ್ ಹಾಗಿದ್ರೂ ಕೆಐಎಡಿಬಿಯ ಅಧಿಕಾರಿ ಆಗಿರುವಂತ ಶ್ರೀಧರ್ ಏನಿದ್ದಾರೆ, ಬಳ್ಳಾರಿಗೆ ಹೋಗ್ತಾ ಇರ್ಲಿಲ್ಲ ಕೆಲಸ ಮಾಡೋದಕ್ಕೆ. ಬಳ್ಳಾರಿಯಲ್ಲಿ ಕಚೇರಿ ಇದ್ರೂ ಕೂಡ ಅಲ್ಲಿ ಹೋಗಿ ಕೆಲಸ ಮಾಡ್ತಿರ್ಲಿಲ್ಲ, ಕಡತಗಳ ವಿಲೇವಾರಿ ಮಾಡ್ತಿರ್ಲಿಲ್ಲ. ಬದಲಿಗೆ ಕಾರಲ್ಲೇ ದಾವಣಗೆರೆಯಲ್ಲಿರುವಂತ ಅವ್ರ ಮನೆಗೆ ಫೈಲ್ಗಳನ್ನ ತರಿಸ್ಕೊಳ್ತಾ ಇದ್ರಂತೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಅವರ ಕಾರನ್ನ ತಡೆದು ಫೈಲ್ ಎಲ್ಲವನ್ನೂ ಕೂಡ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕೆಲಸ ಎಲ್ಲಿದೆಯೋ ಅಲ್ಲಿ ಬಂದು ಕಚೇರಿಗೆ ಹೋಗಿ ಕೆಲಸ ಮಾಡಬೇಕು. ಇದೇನು ವರ್ಕ್ ಫ್ರಮ್ ಹೋಮ್ ಅಲ್ಲ. ನಿಮ್ ಕೆಲಸ ನೀವು ಕಚೇರಿಯಲ್ಲೇ ಹೋಗಿ ಮಾಡ್ಬೇಕು. ಜನರ ಸಮಸ್ಯೆನೋ ಅಥವಾ ಫೈಲ್ಗಳಲ್ಲಿ ಏನ್ ಸಮಸ್ಯೆ ಇದೆಯೋ ಅದನ್ನ ಮೂವ್ ಮಾಡ್ಬೇಕು, ಸೈನ್ ಹಾಕ್ಬೇಕು, ಹಾಕ್ಬಾರ್ದು, ಏನು ಫೈಲ್ಗಳು ಅದನ್ನ ಏನೇ ಮೂವ್ ಮಾಡೋದಿದ್ರು ಕೂಡ ಅಫಿಷಿಯಲ್ ಆಗಿ ಆಫೀಸಲ್ಲೇ ಕುತ್ಕೊಂಡು ಮಾಡ್ಬೇಕು. ಬಟ್ ನೀವು ವರ್ಕ್ ಫ್ರಮ್ ಹೋಮ್ ರೀತಿಯಾಗಿ ಮನೆಗೆ ಫೈಲ್ಗಳನ್ನ ಕಾರ್ ಮೂಲಕ ತರಿಸ್ಕೊಂಡು ಮಾಡ್ತೀರಾ ಅಂದ್ರೆ ಅದು ರೂಲ್ಸ್ ಅಲ್ಲ. ಇಲ್ಲಿ ನಿಯಮ ಉಲ್ಲಂಘನೆ ಆಗಿದೆ. ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು ಫೈಲ್ಸ್ ಗಳನ್ನ ಈಗಾಗಲೇ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಿಡಿ ಮಂಜೂರು, ನೀವು ಬಿಡಿ. 71 2